ಒಂದು ಕಡೆ ಸಿಟಿ ಲೈಟ್ ಸಿನಿಮಾ ನಡೀತಾ ಇದೆ, ಇನ್ನೊಂದು ಕಡೆ ನಿಮ್ಮ ಮಗಳು ರಿತನ್ಯದು ಸೂರ್ಯ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಸೊ ಎರಡು ಸಿನಿಮಾಗೂ ದೊಡ್ಡ ಮನೆ ಹುಡುಗರೇ ಜೋಡಿ. ಸೊ ನನಗೆ ಇದನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಗಲಾಟೆ ಅಳಿಯಂದ್ರು ಆ ಥರದ ಸಿನಿಮಾ ದೊಡ್ಡ ಮನೆ ಹುಡುಗರನ್ನ ಹಾಕೊಂಡವ್ರಲ್ಲ ಅಂತ. ಏನು ರೋಲ್ ಏನಾಗಿಲ್ಲ ಸರ್. ಅದೇ ನನಗೆ ಗಲಾಟೆ ಅಳಿಯಂದ್ರು ಆ ಥರ ಜ್ಞಾಪಕ ಬಂತು. ಏನು ದುನಿಯಾ ವಿಜಯ್ ಸರ್ ಇಬ್ರು ದೊಡ್ಡ ಮನೆ ಹುಡುಗರನ್ನ ಹಿಡಿದ್ಬಿಟ್ಟವ್ರಲ್ಲ ಅಂತ. ಇಲ್ಲಮ್ಮ, ಈಗ ಅವ್ರವ್ರಿಗೆ ಆ ಸಾಮರ್ಥ್ಯ ಇದೆ. ಸೊ ಹಂಗಾಗಿ ಇಬ್ಬರು ನಿರ್ದೇಶಕರು ಕರ್ಕೊಂಡಿದ್ದಾರೆ. ಹೌದು, ಆ ವಿಷಯದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನನ್ನ ಮಕ್ಕಳು ಚೆನ್ನಾಗಿ ವರ್ಕ್ ಮಾಡಲಿ ಅಂತ ಹೇಳ್ತೀನಿ ಅವ್ರಿಗೆ ಇವತ್ತಿಗೂ. ಸಂತೋಷ ಅಮ್ಮ, ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ ಅಂತೀನಿ. ಹಂಗಾಗಿ ಪಾಪ ಅವರು ಎಲ್ಲೂ ಕೇಳಿದವರಲ್ಲ, ನಾನು ಎಲ್ಲೂ ಹೋಗಿ ಕೇಳ್ಕೊಂಡವನಲ್ಲ. ನಾನು ಯಾವಾಗಲೂ ಒಂದೇ ಕಲಿಸೋದು, ಇಂಡಿಪೆಂಡೆಂಟಾಗಿ ಬದುಕ್ಬೋದು ಅಂತ ಮಕ್ಕಳಿಗೆ ಹಠದಲ್ಲಿ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಸೊ ಹಂಗಾಗಿ ಎಲ್ಲರೂ ಹೇಳ್ತಾರೆ. ನಾನು ಹೇಳಿರೋದು ಒಂದೇ, ಹಠ ಮಾಡಿ ಕೆಲಸ ಮಾಡಿ, ಸಿಕ್ಕಿರೋ ಒಂದು ಚಾನ್ಸ್ನ ಪ್ರೂವ್ ಮಾಡಿ, ಲೈಫ್ ಟೈಮ್ ಚೆನ್ನಾಗಿರ್ತೀರಾ ಅಂತ. ನಿಮಗೆ ದೊಡ್ಡ ಮನೆ ಹುಡುಗರನ್ನ ಹಾಕೊಂಡಿರೋದು ಖುಷಿ ಇದೆ ಸರ್? ಅಂದರೆ ಇಬ್ಬರು ಅಣ್ಣ ತಮ್ಮದಿರನ್ನ ಹಾಕೊಂಡಿದ್ದಾರೆ. ನನಗೆ ಅದು ಆ್ಯಕ್ಚುಲಿ ಗೊತ್ತಿಲ್ಲ. ನಾನು ವಿನಯ್ನ ಹಾಕ್ಕೊಂಡು ಸಿನಿಮಾ ಮಾಡಬೇಕು ಅಂತ ನಂಗೆ ಖುಷಿ. ನನಗೆ ವಿನಯ್ ಯುವನು ನಂಗೆ ತುಂಬ ಇಷ್ಟ. ವಿನಯ್ ನೋಡಿದಾಗ ಅನ್ನಿಸ್ತು ಕತೆಗೆ ಸೂಪರ್ ಆಗಿರುತ್ತಲ್ವ ಅಂತ. ನೋಡಿದ್ರೆ ಈಗ ಅದೇನು ಕಾಕತಾಳಿ ಅನಿಸುತ್ತೆ. ಇಲ್ಲಿ ನೋಡಿದ್ರೆ ಆ ಕಡೆ ಯುವಾಗೆ ಮೋನಿಕಾ ಹೋಗಿ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಚಿಕ್ಕವನ ಜೊತೆ ಚಿಕ್ಕವಳು ದೊಡ್ಡ ಮಗು ಜೊತೆ ಮಾಡ್ತಾ ಇದ್ದಾರೆ. ನಂಗೆ ಖುಷಿ ಅನಿಸುತ್ತಮ್ಮ. ಇನ್ನೇನು ಲೈಕ್ ಪರಭಾಷೆಗಳಲ್ಲಿ ಮಿಂಚ್ತಾ ಇದ್ದೀರಾ. ಈ ವಿಜಯ್ ಕುಮಾರ್ ವರ್ಸಸ್ ವಿಜಯ್ ಸೇತುಪತಿ ಹೇಗಿರುತ್ತೆ? ತುಂಬ ಚೆನ್ನಾಗಿದೆ ಈ ಎರಡು ಪಾತ್ರನೂ, ನಂದು ಅವ್ರದ್ದು ಇಬ್ಬರದೂ. ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಒಬ್ರಿಗೊಬ್ರು ಫೇಸ್ ಟು ಫೇಸ್ ನಿಂತ್ಕೋತೀವಿ. ಈಗ ನಾನು ಎಲ್ಲ ತಯಾರಿಯಲ್ಲಿದ್ದೀನಿ. ಅದಕ್ಕೇನೆ ಡಬಲ್ ವಿಜಯ ಆಗಲಿ ಪಾಪ. ನನಗೆ ವಿಜಯ್ ಸೇತುಪತಿ ಅವರು ತುಂಬ ಇಷ್ಟ. ಅವರು ನಂತರನೇ ತುಂಬ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಂಥ ವ್ಯಕ್ತಿ. ಇವತ್ತಿಗೂ ಒಂದು ಚೂರು ದುರಹಂಕಾರ ಇಲ್ದಿರ ತುಂಬ ಸಿಂಪಲ್ ಮನುಷ್ಯನ ಥರ ಬರೀ ಕೆಲಸ ಅಷ್ಟೇ ನಂಬ್ಕೊಂಡು ಬದುಕಿರೋಂಥ ಇವತ್ತಿಗೂ ನನಗೆ ಅವ್ರು ಮಹಾನ್ ವ್ಯಕ್ತಿನೇ ಅವರು. ಯಾಕೆಂದರೆ ನನಗೆ ಗೊತ್ತು ಆ ಪೇಯ್ನು. ಹೌದೌದು, ನನಗೆ ಗೊತ್ತು ಆ ಪೇಯ್ನು. ಸ್ಕ್ರ್ಯಾಚಿಂದ ಬರೋದಿದೆಯಲ್ಲ, ಅದು ತಮಾಷೆ ವಿಷಯ ಅಲ್ಲ. ಅದು ನಮಗಾಗೋ ನೋವು, ನಮಗಾಗೋ ಅವಮಾನಗಳು, ನಮಗಾಗೋ ರಾಜಕೀಯಗಳು ಎಲ್ಲನೂ ಮೀರಿ ಒಬ್ಬ ನಟನಾಗಿ ಬೆಳೆಯೋದಿದೆ ಗೊತ್ತಾ. ಅದು ತುಂಬ ದೊಡ್ಡ ವಿಷಯ. ಆ ವಿಷಯದಲ್ಲಿ ನಾನೇ ವಿಜಯ್ ಸೇತುಪತಿ ಅವ್ರ ಫ್ಯಾನು. ನಾನೇ ಅವ್ರ ಸಿನಿಮಾಗಳು ನೋಡಿ ವಾವ್ ಏನೇ ಪರ್ಫಾರ್ಮ್ ಮಾಡ್ತಾರೆ ಈ ಮನುಷ್ಯ ಅಂತ ಅಂದ್ಕೊಂಡು ಖುಷಿ ಪಡ್ತಾ ಇರ್ತೀನಿ. ನಾನು ಅವ್ರನ್ನ ಹೋಗಿ ಯಾವಾಗ ಮೀಟ್ ಮಾಡ್ತೀನಿ ನನಗೂ ಆಸೆ ಇದೆ ವಿಜಯ್ ಸೇತುಪತಿನ. ಸರ್, ಪೂರಿ ಜಗನ್ನಾಥ್ ಅವರು ಒಂದು ಮಾತು ಹೇಳಿದ್ದಾರೆ. ಅಂದರೆ ಯಾರೂ ಅವ್ರಿಗೆ ಕಾಲ್ ಶೀಟ್ ಕೊಡ್ತಾ ಇರಲಿಲ್ಲ, ದೊಡ್ಡ ದೊಡ್ಡ ಹೀರೋಗಳು ತೆಲುಗಿನಲ್ಲಿ ಅವ್ರ ಜೊತೆ ಮಾಡಿರೋರೇ ಕೊಡ್ತಾ ಇರಲಿಲ್ಲ. ಅವ್ರು ಅದಕ್ಕೆ ವಿಜಯ್ ಸೇತುಪತಿ ಅವ್ರಿಗೆ ಈ ಪ್ರಶ್ನೆ ಮುಂದಾದಾಗ ಅವರು ಹೇಳಿದ್ದಾರೆ, ನಾನು ಫ್ಲಾಪ್ ಡೈರೆಕ್ಟರಾ ಅದು ಇದು ಅಂತ ನೋಡೋದಿಲ್ಲ, ಸಿನಿಮಾದಲ್ಲಿ ಕಂಟೆಂಟ್ ನೋಡ್ತೀನಿ ಅಷ್ಟೇ. ಅವ್ರು ತೊಗೊಂಬಂದಿರೋ ಕತೆ ಚೆನ್ನಾಗಿತ್ತು, ಅದಕ್ಕೆ ನಾನು ಮಾಡಿದ್ದೀನಿ ಅಂತ. ಸೊ ನೀವು ಕೂಡ ಅವ್ರಿಗೆ ಕಾಲ್ ಶೀಟ್ ಕೊಟ್ಟಿರುವಂಥದ್ದು. ಯಾರು ಫ್ಲಾಪ್ ಡೈರೆಕ್ಟರ್ಗೆ ಕೊಡೋದಿಲ್ಲ, ಔಟ್ಡೇಟೆಡ್ ಡೈರೆಕ್ಟರ್ಸ್ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಕೊಟ್ಟಿರುವಂಥದ್ದು. ನಿಮ್ಮ ಅನಿಸಿಕೆ ಏನು ಸರ್? ಪೂರಿ ಜಗನ್ನಾಥ್ ಇಸ್ ಎ ಲೆಜೆಂಡ್ ಅವರು. ಯಾವಾಗಲೂ ಒಂದೊಂದು ಮಿಸ್ ಆಗ್ಬೋದಷ್ಟೇ, ಸಕ್ಸಸ್ ಮಿಸ್ ಆಗಲ್ಲ ಅವ್ರಿಗೆ, ಅದಂತೂ ಗ್ಯಾರಂಟಿ. ಪೂರಿ ಜಗನ್ನಾಥ್ ಏನು ತಮಾಷೆ ಅಂದ್ಕೊಂಡಿದ್ದೀರಮ್ಮ. ಎಷ್ಟೆಷ್ಟು ದೊಡ್ಡ ದೊಡ್ಡ ಹೀರೋಗಳು ಇವತ್ತು ನೆನೆಸ್ಕೋತಾ ಇದ್ದಾರೆ ಪಾಪ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅವ್ರು ಈಸ್ ಎ ಲೆಜೆಂಡ್ ಅಮ್ಮ ಅವರು. ನಾನು ಇವತ್ತಿಗೂ ಹೇಳ್ತೀನಿ, ಪೂರಿನ ಆ ವಿಷಯದಲ್ಲಿ ಮುಟ್ಟಕ್ಕಾಗಲ್ಲ. ಟೈಮ್ ಇರುತ್ತಲ್ಲಪ್ಪ, ಒಂದೊಂದು ದಿವಸ ಏನೋ ಹೇಳ್ತಾರಲ್ಲ, ಒಂದು ಶನಿವಾರ ಆದ್ಮೇಲೆ ಒಂದು ಭಾನುವಾರ ಬರುತ್ತೆ. ಎವ್ರಿ ಡಾಗ್ ಎಸ್ ಎ ಡೇ. ಇರಲಿ, ಹಿಂಗೆ ಇರೋಲ್ಲ ಕಾಲ.